ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಟೆನ್ಷನ್ ಮಾಡ್ಕೋಬೇಡ. ಕಮಿಷನರ್ ಹತ್ರ ಮಾತಾಡಿದ್ದೀವಲ್ಲ, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಎಲ್ಲೂ ಹೋಗಿರಲ್ಲ, ಸಿಗ್ತಾರೆ ಬಿಡು. ಕೂಲಾಗಿರೋ, ಟೆನ್ಷನ್ ಮಾಡ್ಕೋಬೇಡ. ಅಲ್ಲ, ಅವರು ಮನೆ ಬಿಟ್ಟು ಹೋಗೋಂಥದ್ದು ಏನಾಯ್ತು? ಏನು ನಡೀತದೆ ಅಲ್ಲಿ? ಗೆಳೆಯ, ಅತಿಯಾಗಿ ಯೋಚನೆ ಮಾಡಬೇಡ ಕಣ. ಫಸ್ಟ್ ಮನೆಗೆ ಹೋಗೋಣ, ಅಲ್ಲಿ ಎಕ್ಸಾಕ್ಟಾಗಿ ಏನಾಯ್ತು ಅಂತ ನಮಗೆ ಗೊತ್ತಾಗುತ್ತೆ. ಜಾಸ್ತಿ ತಲೆ ಬಿಸಿ ಮಾಡ್ಬೇಡ. ಬಾಬಾ ಏನೋ ಇದು, ಡಿಕ್ಕಿನೇ ಸಾಲಿಲ್ವಲ್ಲೋ. ಅದು ತುಂಬೋಗಿ ಇನ್ನೂ ಇಷ್ಟೊಂದು ಉಳ್ಕೊಂಡಿದೆ. ಈ ಪಾಟಿ ತಗೊಂಡಿದ್ಯಾ? ಅಲ್ಲ, ನಂಗೊಂದು ಅರ್ಥ ಆಗ್ತಾ ಇಲ್ಲ. ಇವೆಲ್ಲ ಬೆಂಗಳೂರಲ್ಲೇ ಸಿಗುತ್ತಲ್ಲ, ಇಲ್ಲೇ ತಗೋಬೇಕಾ? ಹಂಗಲ್ಲ. ಅಲ್ಲ, ಓಕೆ ಮಗನಿಗೋಸ್ಕರ. ಅಲ್ಲ, ಇದು ತೊಗೊಂಡು ಹೋಗ್ತಿದ್ದಂಗೆ ಇವೆಲ್ಲ ಇಟ್ಕೊಂಡು ಅಟ್ ಎ ಟೈಮ್ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನ? ಇರಲಿ ಖುಷಿಯಾಗೋ ವಿಷಯ ಏನು ಅಂತಂದರೆ, ಮದುವೆನೇ ಬೇಡ, ನಾನು ಬ್ರಹ್ಮಚಾರಿಯಾಗಿ ಇದ್ಬಿಡ್ತೀನಿ ಅಂತಿದ್ದವನು ಮದುವೆನೂ ಆಗೋಯ್ತು, ಮಗುನೂ ಆಗೋಯ್ತು. ಆ ಮಗುಗೆ ಊರೆಲ್ಲ ಓಡಾಡಿ ಟಾಯ್ಸ್ ತಗೊಳ್ಳೋ ರೇಂಜಿಗೆ ಬದಲಾಗಿದೆ ಅಂದರೆ ಖುಷಿ ಆಗುತ್ತೆ ಕಣೋ. ಪಕ್ಕ ಸಂಸಾರಸ್ಥ ಆಗ್ಬಿಟ್ಟೆ ನೀನು. ಇದನ್ನೇ ವಿಧಿ ಲಿಖಿತ ಅಂತ ಹೇಳೋದು. ಸೈಕಲ್ ಗ್ಯಾಪಲ್ಲಿ ಅದಕ್ಕೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅಂತ ಅವ್ರಿಗೂ ಕೆಲವು ಐಟಮ್ಸ್ ತಗೊಂಬಿಟ್ಟೆ. ಇಲ್ಲ ಅಡಿ ಕಾಣೋದು ಇಲ್ಲಿ ಒಂದು ಕೇಳಲು ಇಲ್ಲ. ನಾನು ಏನೋ ತೊಗೊಂಬಿಟ್ಟಿದ್ದೀನಿ, ಅದು ಇಷ್ಟ ಆಗುತ್ತಲ್ಲ ಗೊತ್ತಿಲ್ಲ. ನೀನು ತಲೆನೇ ಕೆಡಿಸ್ಕೋಬೇಡ. 100% ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ಯಾಕೆ ಹೇಳು, ಬೇಸಿಕಲಿ ನೀನು ಅಂದ್ರೇ ಅವ್ರಿಗೆ ಇಷ್ಟ ಅಲ್ವಾ? ನೀನೊಂದು ಖರ್ಚೀಫ್ ತೊಗೊಂಡೋಗಿ ಕೊಟ್ಟರು ಸಾಕು, ಅದನ್ನೇ ನ್ಯಾಷನಲ್ ಅವಾರ್ಡ್ ಅನ್ನೋ ಥರ ಖುಷಿ ಪಡ್ತಾರೆ ಕಣ. ಡೋಂಟ್ ವರಿ, ನೀನು ತೊಗೊಂಡ್ರೆ ಎಲ್ಲ ಐಟಮ್ಸು ಅವ್ರಿಗೆ ಇಷ್ಟ ಆಗುತ್ತೆ. ಅರ್ಥ ಹೇಳ್ಬಾರ್ದ? ಇಬ್ರು ಎಲ್ಲಿದ್ಯಾ? ನಾನು ಮೀಟಿಂಗ್ ಮುಗಿಸಿ, ಸಣ್ಣದಾಗಿ ಶಾಪಿಂಗ್ ಮುಗಿಸಿ ಈಗ ಹೊರಡ್ತಾ ಇದ್ದೆ. ಯಾಕೋ ಥರ ಇದೆ ನಿನ್ನ ವಾಯ್ಸು? ಏನೋ ಟೆನ್ಷನ್ ಇದೆಯಾ? ಬ್ರೋ, ಅದು ಅದಕ್ಕೆ ಎಲ್ಲೂ ಕಾಣಿಸ್ತಾ ಇಲ್ಲ ಮ್ಯಾನ್. ಏನು ಹೇಳ್ತಾ ಇದೆಯಾ? ಬಿಗ್ ಬ್ರೋ, ಇಲ್ಲಿ ಏನೇನೋ ಆಗ್ತಾ ಇದೆ. ಫಸ್ಟ್ ನೀನು ಇಮಿಡಿಯೇಟಾಗಿ ಮನೆಗೆ ಬಾ. ಹಾಂ, ನಾನು ಹೊಡ್ತೀನಿ ಹೊಡ್ತೀನಿ. ಓಕೆ ಬ್ರೋ. ಏನಂತೆ? ಬರ್ತಾ ಇದೆ. ಏನಾಯ್ತು ಗಳಿಯಾ? ಏನಂತ ಹೊರಡ್ಬೇಕಣ್ಣ. ಪಾರ್ಥ ಏನು ಸರಿಯಾಗಿ ಹೇಳ್ತಲ್ಲ ಕಣ, ಖಂಡಿತ ಹೊರಡಬೇಕು. ಸರಿ ನಡಿ. ಪಾರ್ಥ, ಅಕ್ಕ ಎಲ್ಲಿ? ಪಾರ್ಥ ಇನ್ನೂ ಬಂದಿಲ್ವಾ? ಇಲ್ಲ, ಇನ್ನೂ ಬಂದಿಲ್ಲ. ಆಗ್ಲಿಂದ ನಾವೆಲ್ಲ ಫೋನ್ ಟ್ರೈ ಮಾಡ್ತಾ ಇದ್ದೀವಿ, ಆದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಲ್ಲ, ಅಷ್ಟು ದೊಡ್ಡ ಇನ್ಸಿಡೆಂಟ್ ಆಯಿತು. ಈ ಕಡೆ ಮಗುನೂ ಇಲ್ಲ, ಅದಕ್ಕೇನು ಮನೆಗೆ ಬಂದಿಲ್ಲ. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನಂಗೆ ಏಟ್ ಆದಾಗ ನಾವು ಅವನ್ನ ಅಲ್ಲೇ ಬಿಟ್ಟು ಬಂದಿದ್ವಿ. ಚಿಕ್ಕದಕ್ಕೆ ಸೃಜನ ಕಾರ್ ತಗೊಂಡು ಹೋಗಿದ್ರು. ಆ ಕಾರ್ ನೋಡಿದ್ರೆ ಇಲ್ಲೇ ಇದೆ. ಸೊ 100% ಇಲ್ಲಿಗೆ ಬಂದಿದ್ದಾರೆ. ಏನು, ವಾಪಸ್ ಬಂದಿದ್ದಾರಾ? ಹಾಂ ಅಪೇಕ್ಷಾ, ವಾಪಸ್ ಬಂದಿದ್ದಾರೆ. ಚಿಕ್ಕದಕ್ಕೆ, ಭೂಮಿಕಾ, ಅದಕ್ಕೆ ಮಗು ಎಲ್ಲೂ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರೂ ಕಾಣಿಸ್ತಾ ಇಲ್ಲ. ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದೀರಾ? ಯಾಕೆ ಟೆನ್ಷನಲ್ಲಿದ್ದೀರಾ? ಏನಾಯ್ತು? ಮಾಮ್, ನೀನೇನಾದರೂ ಅದಕ್ಕೆ ಮತ್ತೆ ಮಗುನ ನೋಡಿದ್ಯಾ? ಹಾಂ, ನೋಡಿದೆ. ಗೌತಮ್ನ ಡ್ರಾಪ್ ಮಾಡಿ ವಾಪಸ್ ಬಂದರು. ಆಮೇಲೆ ನನಗೇನೋ ಕೆಲಸ ಆಯಿತು, ಹೊರಗೋದೆ. ಈಗ ವಾಪಸ್ ಬರ್ತಾ ಇದ್ದೀನಿ. ಯಾಕೇನಾಯ್ತು? ಮಾಮ್, ಅದು ಅದಕ್ಕೆ ಮಗು ಮಲ್ಲಿ ಅದಕ್ಕೆ ಯಾರೂ ಕಾಣಿಸ್ತಾ ಇಲ್ಲ. ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ವಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ ಮಾಮ್. ದೇರ್ ಇಸ್ ಸಮಥಿಂಗ್ ರಾಂಗ್ ಮಾಮ್. ಏನು ಹೇಳ್ತಾ ಇದೆಯಾ ಪಾರ್ಥ? ಕರೆಕ್ಟಾಗಿ ಹೇಳು. ಮಾಮ್, ಅದೊಂದು ದೊಡ್ಡ ಕಥೆ, ನಾನು ನಿಂಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ.
ನಂಗೆ ತುಂಬಾ ಭಯ ಆಗ್ತಿದೆ. ಫಸ್ಟ್ ಬಿಗ್ ಬ್ರೋ ಫೋನ್ ಮಾಡಿ ಈ ವಿಷಯ ಅಂತ ತಿಳಿಸೋಣ. ಹಾಂ, ಮೊದಲು ಕಾಲ್ ಮಾಡಿ. ಗೌತಮ್ ಬಂದು ಮತ್ತೆ ಅವಳು ಮನೆಗೆ ವಾಪಸ್ ಬರೋ ಥರ ಆಗ್ಬಿಟ್ರೆ ಆಗ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡತ್ತಲ್ವಾ? ಸತ್ಯ ಏನಾದರೂ ಹೊರಗೆ ಬಂದರೆ ನಾನು ಸತ್ತೆ ಅಂತಾನೆ ಲೆಕ್ಕ. ಇದೇನು ಮಾಮ್, ವಿಷಯ ಇಷ್ಟು ಬೇಗ ರೀಚ್ ಆಗೋಯ್ತಾ ಅವನಿಗೆ? ಆಲ್ರೆಡಿ ಬರ್ತಾ ಇದ್ದಾನೆ ಅಂತಿದ್ಯಾ. ಇವಾಗ ಏನು ಮಾಡ್ತೀಯ ಮಾಮ್? ಬರಲಿ ಬಿಡು. ಏನು ಬರಲಿ ಬಿಡು ಮಾಮ್, ಇಷ್ಟು ಲೈಟಾಗಿ ತಗೋತಾ ಇದೆಯಾ ಟಾಪಿಕನ್ನು? ಅಥವಾ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ ಮುಂದೆ ಬರೋ ಡೇಂಜರ್ನ? ಮಾಮ್, ಇದು ಚಿಕ್ಕ ವಿಚಾರ ಅಲ್ಲ ಮಾಮ್, ತಲೆ ಹೋಗೋ ವಿಚಾರ. ಭೂಮಿಕಾ ಹತ್ರ ಲಾಸ್ಟ್ ಮಾತಾಡಿರೋದು ನೀನೇ ಅಂತ ಡೌಟ್ ಬಂದೇ ಬರುತ್ತೆ ಮಾಮ್. ಬರೀ ಡೌಟ್ ಏನು, ಕನ್ಫರ್ಮ್ ಆಗಿ ಗೊತ್ತಾಗುತ್ತದು. ಅವಾಗ ಏನು ಮಾಡ್ತೀಯಾ? ಒಂದು ವೇಳೆ ಗೌತಮ್ಗೆ ನಮ್ಮ ಮೇಲೆ ಡೌಟ್ ಬಂತು ಅಂದರೆ ನಮ್ಮ ಕತೆ ಮುಗೀತು ಅಂತ ಅರ್ಥ ಮಾಮ್. ಅವಳು ಮನೆ ಬಿಟ್ಟು ಹೋದ್ಲಲ್ಲ ಅಂತ ನಾವು ಸೆಲೆಬ್ರೇಟ್ ಮಾಡೋದ್ರ ಬದಲು ಕಂಬಿ ಎಣಿಸೋಕೆ ಕೂರ್ಬೇಕಾಗತ್ತೆ. ಅವಾಗ ಹೇಗೆ ಮ್ಯಾನೇಜ್ ಮಾಡ್ತೀಯ ಮಾಮ್? ಅವ್ನು ಮೊದಲು ಬರಲಿ. ಅವ್ನು ಬರೋಕ್ಕೆ ಮುಂಚೆನೇ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು? ಅದೇನೇ ಇದ್ರು ನಾನು ನೋಡ್ಕೋತೀನಿ, ನೀನು ಆರಾಮಾಗಿರು. ಮಾಮ್, ತಲೆ ಹೋಗೋ ಟೈಮಲ್ಲಿ ನೀನೇನು ಮಾಮ್ ಇಷ್ಟು ಕೂಲ್ ಆಗಿದ್ಯಾ? ನನಗೆ ಇಲ್ಲಿ ಟೆನ್ಷನ್ ಆಗ್ತಿದೆ, ಭಯ ಆಗ್ತಿದೆ. ಹೇಗೆ ಮ್ಯಾನೇಜ್ ಮಾಡ್ತೀಯ ನೀನು ಅಂತ ಅಟ್ಲೀಸ್ಟ್ ಏನು ಮಾಡ್ತೀಯ ಅಂತನಾದರೂ ಹೇಳು, ನಾನು ಸಮಾಧಾನವಾಗಿರ್ತೀನಿ. ಅವನು ಬಂದು ನನ್ನ ಹತ್ರ ಕೇಳಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತು. ಮಾತಿಂದಾನೇ ನಾವು ಗೆಲ್ಲೋದು, ಮಾತಿಂದಾನೇ ನಾವು ಸೋಲೋದು. ಬಟ್ ಹೇಗೆ ಮಾತಾಡ್ತೀರಿ ಅನ್ನೋದೇ ಮುಖ್ಯ. ಅದು ನಿಜ. ಮಾತಿದ್ರೆ ಮಾತೇನೇ ಜೊತೆಲಿದ್ದಾಗ, ಐ ಮೀನ್ ತಾಯಿ ಇದ್ರೆ ತಾಯಿ ಇದ್ದಾಗ. ಮಾತಲ್ಲಿ ಮನೇನೂ ಕಟ್ಬೋದು, ಸಮಾಧಿನೂ ಕಟ್ಬೋದು, ಏನು ಬೇಕಾದರೂ ಮಾಡ್ಬೋದು. ನಾನು ಮನೇನೂ ಕಟ್ತೀನಿ, ಸಮಾಧಿನೂ ತೋಡ್ತೀನಿ. ಮನೆ ನಮಗೆ, ಸಮಾಧಿ ಅವನಿಗೆ. ಬರೀ ಮಾತಲ್ಲೇ ಇಷ್ಟು ವರ್ಷ ಮೇಂಟೈನ್ ಮಾಡ್ಕೊಂಡು ಬಂದಿಲ್ವಾ? ಅದು ಕರೆಕ್ಟೇ. ನೀನು ಇಲ್ಲಿವರೆಗೂ ಅವನಿಗೋಸ್ಕರ ಮಾಡಿದ್ದೇನೂ ಇಲ್ಲ, ಬರೀ ಆಡಿದ್ದೆ. ಕರಳು ಕಿತ್ತು ಬರೋ ಥರ ಸೆಂಟಿಮೆಂಟ್ ಡೈಲಾಗ್ಗಳು ಆಡಿ 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 ನಿನ್ನ ಕೆಲಸ ಸಾಧಿಸ್ಕೊತಾ ಇದೆಯಾ? ಜೈ, ಅದು ನನ್ನ ತಪ್ಪಲ್ಲ, ಅವನ ದಡ್ಡತನ. ನಾನು ಅದನ್ನು ನನ್ನ ಲಾಭಕ್ಕೆ ಬಳಸ್ಕೊತಾ ಇದ್ದೀನಿ ಅಷ್ಟೇ. ಎಲ್ಲೋ ಒಂದು ಕಡೆ ಮೋಸ ಆಗಿದೆ ಅಂತಂದರೆ ಅದರಲ್ಲಿ ಮೋಸ ಮಾಡಿದವ್ರದ್ದು ಪಾಲು ಎಷ್ಟಿರುತ್ತೋ ಅಷ್ಟೇ ಪಾಲು ಮೋಸ ಹೋದವ್ರದ್ದು ಇರುತ್ತೆ. ಅಲ್ಲ ಜೈ, ಅವನಿಗೆ ಬುದ್ಧಿ ಬೇಡವಾ? ಕಳೆದ 25 ವರ್ಷದಿಂದ ಮೋಸ ಹೋಗ್ತಿದ್ದಾನೆ. ಈಗಲೂ ನಾನು ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಅಷ್ಟೇ. ನನಗೆ ಅವನ ವಿಷಯದಲ್ಲಿ ಯಾವ ಟೆನ್ಷನೂ ಇಲ್ಲ. ಯಾಕಂದರೆ ಅವನ ವೀಕ್ನೆಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ. ಓಕೆ ಮಾಮ್, ಬಟ್ ಏನೋ ಎಡವಟ್ಟಾಗ್ದಂಗೆ ನೋಡ್ಕೋ ಅಷ್ಟೇ. ಬಾಯ್.